ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಿಂದ ಯೋಗ ದಿನಾಚರಣೆಯನ್ನ ಮಾಡಲಾಯಿತು. ಪಟ್ಟಣ ಪಂಚಾಯಿತಿಯಲ್ಲಿ ಮುಖ್ಯಾಧಿಕಾರಿಗಳಾದ ನಸ್ರುಲ್ಲಾ ಇವರ ನೇತೃತ್ವದಲ್ಲಿ ಹಾಗೂ ಶಿಕ್ಷಕರಾದ ಶಶಿಧರ್ ರವರ ಮಾರ್ಗದರ್ಶನದಲ್ಲಿ ಯೋಗ ದಿನದ ಪ್ರಯುಕ್ತ ಪೌರ ಕಾರ್ಮಿಕರು ಸೇರಿದಂತೆ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಹಾಗೂ ಡಿಎಸ್ಎಸ್ ಮುಖಂಡರಾದ ಬದ್ದಿ ಮರಿಸ್ವಾಮಿ, ರಾಜೀವ್, ಕಾಸಲ್ ಪ್ರಕಾಶ್, ಪರಶುರಾಮ್, ವಿಜಯ್ ಕುಮಾರ್, ಮಂಜುನಾಥ್, ಅನುಷಾ, ಶಿವಾನಿ ಇತರರು ಪಾಲ್ಗೊಂಡಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಯೋಗ ಮಾಡೋದ್ರಿಂದ ಆರೋಗ್ಯದ ಮೇಲೆ ಮತ್ತು ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಜೀವನೂ ಸಹ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಸಹ ಚುರುಕಾಗಿರ್ತೀವಿ. ಪ್ರತಿದಿನ ಯೋಗ ಮಾಡಬೇಕಾಗುತ್ತೆ. ಇವತ್ತಿನಿಂದ ನಮ್ಮ ಈ ಒಂದು ಯೋಗ ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ನಮ್ಮ ಶಶಿಧರ್ ಮೇಷ್ಟ್ರು ಬಂದಿದ್ದಾರೆ. ಅವರಿಗೆ ಈ ಒಂದು ಯೋಗದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇದೇ ಥರ ನಮ್ಮ ಪ್ರಧಾನ ಪಂಚಾಯತಿ ಅಧ್ಯಕ್ಷರ ಪರವಾಗಿ ಡಿಎಸ್ಪಿ ಮುಖಂಡರಾದ ಸರ್ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ಇಲ್ಲಿ ಬಂದಿರುವಂತಹ ಆರೋಗ್ಯ ಇಲಾಖೆಯ ಮತ್ತು ನಮ್ಮ ಪಟ್ಟಣ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತವನ್ನು ಕೊಡ್ತಾ, ಯೋಗ ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ಶಶಿ ಮೇಷ್ಟ್ರು ತೋರಿಸ್ಕೊಡ್ತಾರೆ. ಎಲ್ಲರ ಅದೇ ಥರ ಮಾಡಿ ಮತ್ತು ಪ್ರತಿದಿನ ನಮ್ಮ ಮನೆಗಳಲ್ಲಿ ಸಹ ಮಾಡದಂತೆ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಂತ ಹೇಳಿದ್ದಾರೆ ಶಶಿಧರ್ ಮೇಷ್ಟ್ರು ಅವರಿಗೆ. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿರುವಂಥ ಶಶಿ ಮೇಷ್ಟ್ರಿಗೆ ಅವರಿಗೆ ಹಾಗೂ ನಮ್ಮ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರ ಪರವಾಗಿ ಬಂದಿರುವಂಥ ರಾಜೇಶ್ ಅವರಿಗೆ, ಕಾಸಲ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಯೋಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ರೂಪದ ವ್ಯವಸ್ಥೆ ಇದೆ. ನಾವು ಯಾರು ಟಿಫನ್ ಮಾಡಿದಾಗ ಯೋಗ ದಿನಾಚರಣೆಯ ಕುರಿತು ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಮಾಡಿ ಈ ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿಯಲ್ಲಿ ಆಯೋಜನೆ ಮಾಡೋಕ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇದು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿ ಅಂತೇಳಿ ಶಶಿ ಮೇಷ್ಟ್ರಿಗೆ ರಾತ್ರಿ 9 ಗಂಟೆಗೆ ಆ ಟೈಮಲ್ಲಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ. ಪಾಪ ಅವರು ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಎಲ್ಲ ಜೀವನ ನಮಗೆ ತಪ್ಪಿಸಿಕೊಳ್ಳಲು ಯೋಚಿಸಿದ ಬಂದಿದ್ದಾರೆ. ಅವರು ಇವತ್ತೇನು ಯೋಗಾಸನಗಳು ಏನು ನಮ್ಮ 5 ಯೋಗಾಸನಗಳು ಏನು ನಾವೆಲ್ಲರೂ ಅವರು ಒಂದು ಜೋಶದ ತರಬೇತಿ ಬಂದು ಹೆಸರು ಬರಬೇಕಂದ್ರೆ ನಾವು ಪ್ರತಿದಿನ ನಮ್ಮ ಮನೆಯಲ್ಲಿ ಯೋಗಾಸನದ ಒಂದು ಪ್ರಾಕ್ಟೀಸ್ ಮಾಡಬೇಕಂತೇಳಿ ನನ್ನೊಂದು ಎಲ್ಲರೂ ನನಗೆ ಇನ್ನೊಂದೇನಪ್ಪ ಅಂದರೆ ಯೋಗ ಮಾಡೋದ್ರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಶಕ್ತಿ ಬರುತ್ತೆ. ಕೆಲಸ ಕಾರ್ಯಗಳಲ್ಲೂ ಸಹ ಹೆಚ್ಚಿನ ಒತ್ತಡ ಇರಲ್ಲ. ಸಾರಿನ ಶುಗರ್ಗೂ ಸಹ ಕಂಟ್ರೋಲ್ ಆಗ್ತದೆ. ಈ ಒಂದು ರೋಗಗಳ ನಿಯಂತ್ರಣದಿಂದ ಸಾರ್ವಜನಿಕರಲ್ಲಿಯೂ ಸಹ ಉತ್ತಮ ಸಂಬಂಧವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಸಮಸ್ಯೆ ಇರುತ್ತದೆ. ಸಾರ್ವಜನಿಕರಿಂದ ನಮಗೆಲ್ಲ ಬಹಳಷ್ಟು ಸಮಸ್ಯೆ ಆಗ್ತಾ ಇದ್ದಾರೆ. ಕೆಲಸದ ಒತ್ತಡಗಳಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಭಾಳಷ್ಟು ಜನ ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ. ಹೀಗಾಗಿ ಪ್ರತಿದಿನ ನಾವು ಇವೊಂದು ಯೋಗದ ಒಂದು ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಅವುಗಳನ್ನು ಪ್ರತಿದಿನ ನಮ್ಮ ಮನೆಗಳಲ್ಲಿ ಪ್ರಯೋಗ ಮಾಡಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಳ್ಳೆಯ ಒಂದು ವಾತಾವರಣ ದೇಹಕ್ಕೆ ಒಳ್ಳೆಯ ಶಕ್ತಿ ಸಿಗೋದ್ರಿಂದ ಎಲ್ಲರೂ ಸಹ ಕೆಲಸ ಕಾರ್ಯಗಳಲ್ಲಿ ಚುರುಕಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿನ ನಮಗೆ ಶಶಿ ಮೇಷ್ಟ್ರು